ಪದ್ದು ನಾನು ಈಚೆ ಕಡೆಗೆ ಹೋದ್ರೆ ನನ್ನ ಮಗ ಮುಚ್ಚಿಡ್ಕೊಂಡು ತಿರುಗ್ತಾವನೆ, ನನ್ನ ಸಾಯಿಸ್ಬಿಡ್ತಾನೆ ಕಣ್ಪದ್ದು, ಸಾಯಿಸ್ಬಿಡ್ತಾನೆ. ಹುಟ್ಲಿಲ್ಲ ಅನ್ನಿಸ್ಬಿಡ್ತಾನೆ ಪದ್ದು. ನನ್ನ ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ನಾನು ಈ ಮನೆಗಿರೋಕೆ ಅವಕಾಶ ಮಾಡಿಕೊಡು. ನಾನು ಈಚೆ ಕಡೆಗೆ ಹೋದೆ ಅಂತಂದರೆ ಮುಚ್ಚಿಡ್ಕೊಂಡೆ ಓಡಾಡ್ತಾವನೆ, ಹಾಗೆ ಸಾಯಿಸ್ಬಿಡ್ತಾನೆ ನನ್ನಂತೂ. ನೀನೇ ಕಾಪಾಡಬೇಕು ನನ್ನ. ಅವನು ನೀನೇ ಸಮಾಧಾನ ಹೇಳ್ಬೇಕು. ಏನೇ ಬಡ್ಡಿ, ಈ ಕೆಲಸ ಮಾಡಕ್ಕಿನ ಕುಂತ್ರಿ ಕೆಲಸ ಮಾಡಕ್ಕಿನ ಮುಂಚೆನೇ ಯೋಚನೆ ಮಾಡ್ಬೇಕಿತ್ತು. ಕುಂತ್ರಿ ಕೆಲಸ ಮಾಡ್ತಿದ್ದಲ್ಲ, ಮೊಗ್ಗಿನ ಎತ್ಕೊಂಡು ಹೋಗ್ಬಿಟ್ಟು ಪಾಠ ಮಾತ್ರ ಮಾಡ್ಸಕ್ ಕೂತ್ಕೊಂಡು ಹೋಯ್ತಿದ್ದಲ್ಲ, ಆವಾಗ ನಿಂಗೆ ಪ್ರಜ್ಞೆ ಇರಬೇಕಿತ್ತು ನಿಂಗೆ. ಇಲ್ಲ ಅಂತಂದಿದ್ರೆ ನಿನ್ಗೆ ಯಾಕೆ ಇಂಥ ಗತಿ ಬಂದ್ರೆ ಅವಾಗ ಪ್ರಜ್ಞೆ ಇದ್ದಿದ್ರೆ ಇವಾಗ ನೀನು ಕೊಚ್ಚಾಕ್ತಾನೆ ಅಂತಂದ್ರೆ ನೀನ್ ಮಗನ್ ಸಾಯಿಸಕ್ಕೆ ತಾನೇ ಒತ್ಕೊಂಡು ಹೋಗಿದ್ದು. ಮೂರು ಬಿಟ್ಬಿಟ್ಟು ಅನ್ಭವಿಸ್ಕೊಂಡು ಸಾಯಿ. ಇರು, ನಮ್ಮ ಅತ್ತೆನ ಕರಿತೀನಿ. ನಮ್ಮ ಅತ್ತೆ ಏನು ಹೇಳ್ತದೋ ನಾನು ಕೇಳ್ತೀನಿ. ಏನು ಹೇಳ್ತದೋ ಅತ್ತೆನೇ ಬಂದು ತೀರ್ಮಾನ ಮಾಡ್ಲಿ. ನಿನ್ನಂತಳು ನಾನು ನೋಡಿಲ್ಲ ಕಣ್ಲೆ, ನಿನ್ನಂತಳು ನಾನು ನೋಡಿಲ್ಲ. ನಾನೇನು ಸಾಯಿಸಿಲ್ವಲ್ಲ ಮಗುನ, ಸುಮ್ಮನೆ ತಗೊಂಡೋಗಿದ್ದೆ ಅಷ್ಟೇ. ನೀನು ಸುಮ್ಮನೆ ತಗೊಂಡೋಗ್ಬಿಟ್ಟು ಎಪ್ಪಂಗೆ ತೋರಿಸ್ಬಿಟ್ಟು ವಾಪಸ್ ತಗೊಬರೋಣಿ ಅಂತ ತಗೊಂಡೋಗಿದ್ದೆ. ಅಷ್ಟ್ರಾಗೆ ಏನೇನೋ ಆಗೋಗ್ಬಿಡ್ತು. ನಂದೇನು ತಪ್ಪಿಲ್ಲ ಇದ್ರಾಗೆ. ನನ್ನನ್ನೇನು ನೀನು ತಪ್ಪು ಅಂತ ಹೇಳಕ್ ಬರಬೇಡ. ಸುಮ್ಮನೆ ಮೊಗಿಗೇನೋ ಆಗಿದ್ರೆ ಅವಾಗ ನನ್ನ ಹತ್ರ ಮಾತಾಡಬೇಕಿತ್ತು. ಮೊಗಿಗೇನು ಆಗಿಲ್ಲ ತಾನೇ? ಏನೇ ಹಳೆ ಬೇವರ್ಸಿನ ತಗೊಬಂದು ನಾನು ಮಗುನ ಹೊತ್ಕೊಂಡೋಗ್ಬಿಟ್ಟು ನೀನು ಹೊತ್ಕೊಂಡೋಗ್ಬಿಟ್ಟು ಏನೋ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟಿದ್ದೇನೆ. ಅದು ಹೆಂಗೆ ಮನ್ಸು ಬಂದು ನಿನಗೆ? ಹೆಂಗೆ ಮನ್ಸು ಬಂತು? ಅತ್ತೆ, ಇವಳಿಗೆ ಮನುಷ್ಯತ್ವ ಅನ್ನೋದಿದ್ರೆ ತಾನೇ ಇವಳಿಗೆ ಕೇಳೋದು. ಮನುಷ್ಯತ್ವ ಇಲ್ದಿರ ನಾಯಿದು. ಮನುಷ್ಯತ್ವ ಇದ್ದಿದ್ರೆ ಮಗನೇ ಕತ್ಕೊಂಡೋಗೋಳು, ಕಿತ್ತೋದಳು. ನಾನು ಪಾಪ ನಿಮ್ಮ ಒಳಿಯಂದ್ರಲ್ಲಿ ಸಾಯಿಸ್ತೀನಿ ಅಂತ ಹೊಂಟಿದ್ದಕ್ಕೆ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದೀವ್ನಿ. ಈಗ ನೋಡಿದ್ರೆ ನಾನೇನು ಸಾಯಿಸ್ಬಿಟ್ಟು ನಮ್ಮ ಮಗುನ ಸುಮ್ಮನೆ ಒತ್ಕೊಂಡೋಗಿದ್ದು ಅಷ್ಟೇನಿ ಅಂತ ಹೇಳ್ಬಿಟ್ಟು ನಮ್ಮ ಮುಂದೆ ಬಿಲಾಲಿ ನಾಟಕ ಆಡೋದು ನೋಡು. ನಾನೇನು ಮಾಡಿದೆ? ನಾನೇನು ಮಾಡಲಿಲ್ಲಪ್ಪ. ನಾನು ಸುಮ್ಮನೆ ಮೊಗಿನ ಎತ್ಕೊಂಡೋಗಿ ಎತ್ಕೊಬಂದೆ ಅಷ್ಟೇ. ಅಷ್ಟಕ್ಕೆಲ್ಲ ಇಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಏನೈತೆ? ಏನೋ ಮೊಗಿ ನಾನು ಸಾಯಿಸೇ ಬಿಟ್ಟಿದ್ದೀನಿ ಅನ್ನಂಗೆ ಮಾತಾಡ್ತೀರಾ? ಏನೋ ಆಗಿದ್ರೆ ಮಾತಾಡಬೇಕಿತ್ತು. ಸುಮ್ಮನೆ ಏನೋ ಆಗಿರೋದಕ್ಕೆ ನೀನು ಮಾತಾಡ್ತಾ ಇದ್ದೀರಾ ನೀವು? ಏನಾಯ್ತು ಅಂತ ಹೇಳ್ಬಿಟ್ಟು ಇವಾಗ ಮಾತಾಡ್ತಿದ್ದೀರಾ? ಮಗ ಇವಾಗ ಮನೆಗೆ ಐತೆ ತಾನೆ, ಎಲ್ಲರೂ ಸಂದಕ್ಕೆ ಅವ್ರ್ತಾನೆ. ಇವಾಗ ಮತ್ತೇನು ನನಗೆ ಮುಚ್ಚಿಡ್ಕೊಂಡು ಓಡಾಡಿ ನನ್ನೇ ಸಾಯ್ಸಕ್ಕೆ ಬರಬೇಕು ನಿಮ್ಮ ಒಳಿಯ? ಯೋಲ ಕಿತ್ತೋದೊಳೆ, ಇಷ್ಟೆಲ್ಲ ಮಾಡಿನೂ ಏನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಪಾದ ಮಾಡ್ತಿದ್ಯಲ್ಲ. ನೀನು ಎಂಥ ಬಿಟ್ಟೋಳಿರ್ಬೇಡ ಏಳು ನೀನು. ನೀನು ಸುಮ್ಮನೆ ಬಿಟ್ಬಿಟ್ರೆ ನೀನು ನಮ್ಮ ಇದಕ್ಕೇನೆ ನೀ ಕಳಂಕ ತಂದ್ಬಿಡ್ತೀಯ ನೀನಂತೂ. ಅಯ್ಯೋ ಅತ್ತೆ, ನನ್ನೇ ನೀ ಹೊಡಿತೀರಾ? ನೀನು ಬರೀ ಹೊಡಿಯೋದಲ್ವೇ, ನಿನ್ನ ತುಳ್ದಾಕ್ಬಿಡ್ತೀನಿ. ಅಯ್ಯೋ ಅತ್ತೆ, ಪರ್ಕೆನಾಗ ಹೊಡೆದ್ರೆ ಪಾಪ ಬರ್ತದ ನಿಮ್ಗೆ. ನೀ ಬುಡಿ ನಿನ್ನಂತ ಮನ್ಯಾಳಿ ಹೊಡೆದ್ರೆ ಪಾಪ ಅಲ್ಲ, ಎಂಥದನ್ನೇ ಸುತ್ಕೊಳಕ್ಕಿಲ್ಲ ನನಗೆ. ಆದ್ರೂ ಪಾಪ ಬರ್ತದೆ ಅಂತಂದ್ರೆ ಬರ್ಬಾರ್ದಿರ ಪಾಪ ಎಲ್ಲನೂ ಬಂದ್ಬಿಡ್ಲೇ, ಬರ್ದಿರ ಪಾಪ ಎಲ್ಲನೂ ಬಂದ್ಬಿಡ್ಲಿ. ನಿನ್ನಂತೂ ಬುಡಕ್ಕಿಲ್ಲ ನಾನು. ಏನೋ ಪಶ್ಚಾತ್ತಾಪ ನನ್ನ ಪಡ್ತಾಳೆ ಅಂತಂದ್ರೆ ಪಶ್ಚಾತ್ತಾಪನೇನಿಯಾ ಪಡಂಗಿಲ್ವಲ್ಲ? ಪಶ್ಚಾತ್ತಾಪ ಅನ್ನೋದೇನಿಯಾ ಇಲ್ವಲ್ಲ? ಒಂದಿಷ್ಟನ ಪಶ್ಚಾತ್ತಾಪ ಐತೇನೆ ನಿನ್ಗೆ? ಒಂದಿಷ್ಟನ ಪಶ್ಚಾತ್ತಾಪ ಐತೆ. ಮೊಗಿನ ಎತ್ಕೊಂಡು ಹೋಗ್ಬಿಟ್ಟಪ್ಪ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೊಸಿನ ಪಶ್ಚಾತ್ತಾಪ ಐತೆ ನಿನ್ಗೆ. ಏನೋ ತಪ್ಪಾಯ್ತು ಅಂತ ಕೇಳಿದ್ರೆ ಅದೊಂಥರ ಏನೋ ಹಾಗೆ ಇಲ್ವೇನೋ ಅನ್ನಂಗೆ ಬಿಲ್ಡಪ್ ಕೊಡ್ತೀಯಲ್ಲ ನೀನು. ಮೂರು ಬಿಟ್ಟೋಳೆ ಮನೆಯಾಳಿ. ತಪ್ಪಾಯ್ತು ಅಂತ ಒಂದ್ ಕಿತನ ಕೇಳಿದ್ಯೇನೆ? ಇವಳೆಲ್ಲಿ ಕೇಳ್ತಾಳೆ ಪದಿ? ಇವಳೆಲ್ಲಿ ಕೇಳ್ತಾಳೆ? ಅಯ್ಯಪ್ಪ ಅತ್ತೆ, ಬುಡಿ ಅತ್ತೆ, ನಾನೇನ್ ಮಾಡಿದೀನಿ? ಅಯ್ಯೋಲ್ಲ ಮನೆಯಾಳಿ, ಇಷ್ಟೆಲ್ಲ ಮಾಡಿದ್ರು ಏನ್ ಮಾಡಿದೀನಿ ಅಂತೀಯಲ್ಲೇ? ಸಾಲ್ದೇನೆ ಮೊಗಿನ ಸಾಯ್ಸಕ್ ತಗೊಂಡೋಗಿರೋದು. ಅತ್ತೆ, ಈ ಲೋಪರ್ಗೆ ನಾನು ಮುಚ್ಚ ಹೊಡಿತೀನಿ ಅಂತ ಹೇಳಿದ್ರೆ ಬ್ಯಾಡ ಅಂತ ಕರ್ಕೊಂಡ್ಬಿಟ್ಟು ಪರ್ಕೆನ ಗಾಳಿ ಬೀಸ್ತಾ ಇದ್ದೀರಾ ಇವಳಿಗೆ? ಹಾಕಿ ಸರಿಯಾಗಿ ಹಾಕ್ರಿ ಅವಳಿಗೆ. ಇವಳಿಗೆ ಪರ್ಕೆಗೆ ಹಾಕಿದ್ರಂತೂ ಆಗ್ಬರಕಿಲ್ಲ. ಲೇ ಈಗಿತ ಮುಚ್ಚ ತಗೊಬಂದೆ ನೀ ಹೊಡಿಯೋದು. ಅಯ್ಯೋ ಇವನ್ ಬಂದ್ಬಿಟ್ನಲ್ಲ. ಅಯ್ಯೋ ನಂದೇನು ತೆಪ್ಪಿಲ್ಲ ಬುಡಿ. ಏನೇ ಹೇಳ್ತಿರೋದು ಮನೆಯಾಳಿ? ಏನು ಹೇಳ್ತಿರೋದು? ನಿಂದೇನು ತೆಪ್ಪಿಲ್ವಾ? ಅತ್ತೆ, ನೀವೆಲ್ಲ ಬಾರಿಸೋದು. ಈ ಕಡೆಗೆ ಬರ್ರಿ, ಬಾರಿಸ್ತೀನಿ ನಾನು. ಅವಳಿಗೆ ಹಂಗೆ ಬಾರಿಸ್ತೀನಿ ಅಂತ ಹೇಳಿದ್ರೆ ಅವಳು ಅಲ್ಲೇ ನೀನು ನೋಡ್ಕೊಂಡು ಹಂಗೆ ಸಾಯ್ಬೇಕು. ಅಲ್ಲೇ ನೀ ಹಂಗೆ ಬಾರಿಸ್ತೀನಿ. ಬನ್ನಿ ಅತ್ತೆ ನೀವು ಈ ಕಡೆ. ಅಯ್ಯೋ ಕಾಪಾಡ್ರಪ್ಪ, ನನ್ನ ಕಾಪಾಡ್ರಪ್ಪ. ಇವ್ರ ಮನೆಯೆಲ್ಲ ಸೇರ್ಕೊಂಡು ವರದಕ್ಷಿಣೆ ಕಿರುಕುಳ ಕೊಟ್ಟು ಸಾಯಿಸ್ತಾವ್ರ ಕಣ್ರಪ್ಪೋ. ಕಾಪಾಡ್ರಪ್ಪೋ, ನನ್ನ ಕಾಪಾಡ್ರಪ್ಪೋ. ಸಾಯಿಸೇ ಬಿಡ್ತಾರೆ ಕಣ್ರಪ್ಪೋ. ಇವಳು ನನ್ನ ಸಾಯಿಸೇ ಬಿಡ್ತಾರೆ. ಎಲ್ಲ ಸೇರ್ಕೊಂಡು ನನ್ನ ಮಣ್ಣು ಮಾಡಾಕ್ಬಿಡ್ತಾರೆ ಕಣ್ರಪ್ಪೋ. ನಂಗೆ ಯಾರೂ ದಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಸಾಯಿಸೇ ಬಿಡ್ತಾರೆ ಕಣ್ರಪ್ಪೋ. ನನ್ನ ಕಾಪಾಡ್ರಪ್ಪೋ, ಯಾರನ್ನ ಕಾಪಾಡ್ರಪ್ಪೋ. ಅಯ್ಯೋ ಮಚ್ಚಿಡ್ಕೊಂಡು ಬತ್ತಾವನ್ ಕಣಪ್ಪೋ, ಕಾಪಾಡ್ರಪ್ಪೋ. ಅಯ್ಯೋಲ್ಲ ಈ ಡ್ರಾಮದ ಕ್ವೀನೇ ನೀನು. ಈ ಡ್ರಾಮಾ ಮಾಡ್ತೀಯಲ್ಲೇ? ವರದಕ್ಷಿಣೆ ಕಿರುಕುಳನ ಕೊಡ್ತಿರೋದು ನಿಂಗೆ? ಆಕತೆ ಇನ್ನು 4 ಆಕತೆ ಅವಳಿಗೆ. ಸತ್ತೆ, ನಾನು ಸತ್ತೆ. ಯಾರು ಇಲ್ವೇ ಕಾಪಾಡಕ್? ನಾನು ಸತ್ತೆ. ನಿನ್ ಜನ್ಮಕ್ ನಾಟಕದಕ್ಕೆ ಇಷ್ಟು ಬೆಂಕಿ ಯಾಕ? ಅಮ್ಮ, ಇದ್ಯಾಕ ಹಿಂಗ್ ಹೊಡಿತಿದ್ಯಾ ಇವಳನ್ನ? ನನ್ ಗಂಟ ಬಂದ. ಅಯ್ಯೋ ಅತ್ತೆ, ಬಿಟ್ಬಿಡ್ರಿ ಅತ್ತೆ.
ನಮ್ಮ ಅಪ್ಪ ಅಂತ ನನಗೆ ಬಿಟ್ಟೋಗಿರೋದು 2 ಎಕರೆ ಹೊಲನೂ ಮನೆ ಬಿಟ್ಬಿಟ್ಟು ಬೇರೆ ಏನು ಇಲ್ಲ ಕಣತ್ತೆ. ಅದನ್ನೂ ನಿಮಗೆ ಬರ್ಕೊಟ್ಬಿಟ್ರೆ ನಾನು ಎಲ್ಲೋಗಿ ಸಾಯ್ಲಿ ಅತ್ತೆ, ನಾನು ಎಲ್ಲೋಗಿ ಸಾಯ್ಲಿ, ನಾನು ಬರ್ಕೊಡಕ್ಕಿಲ್ಲ. ಏನೋ ಮುಗಿನ ಒಂದೇ ಒಂದು ಕಿತ ಎತ್ಕೊಂಡು ಬಂದೆ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಇಟ್ಕೊಡ್ತೀನಿ, ಪರ್ಕೆನ ಹೊಡಿತೀನಿ ಅಂತ ಹೊಡಿತಿದ್ರಲ್ಲ. ಇದು ಯಾವ ಸೀಮೆ ನ್ಯಾಯ ಅತ್ತೆ, ಯಾವ ಸೀಮೆ ನ್ಯಾಯ? ನಾವು ನನ್ನ ಗಂಡ ಕಷ್ಟ ಪಡ್ಕೊಂಡು ದುಡ್ಕೊಂಡು ಜೀವನ ಮಾಡ್ತಾ ಇದೀವಿ, ನೀವು ನೋಡಿದ್ರೆ ಇಂಥ ಕೆಲಸ ಮಾಡ್ತಾ ಇದ್ದೀರಾ. ಅಯ್ಯೋ ಬಿಟ್ಬಿಡಿ ಅತ್ತೆ, ನಿಮ್ಮ ಕೈ ಮುಗಿತೀನಿ. ಅಮ್ಮ ನೀವ್ ಹಿಂಗ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಇದೇನಮ್ಮ ಹಿಂಗ್ ಮಾಡ್ತಾ ಇದ್ದೀರಾ ನೀವು? ಏನು ನೀವು ಇವಳು ಮಾತು ಕಟ್ಕೊಂಡು ಇವಳು ಪರ ಮಾತಾಡ್ತಾ ಇದ್ದೀರಲ್ಲ? ಇವಳು ಕಂತ್ರಿ, ನಾವೇನು ಇವಳು ಆಸ್ತಿ ಕೇಳೋಣ? ಇವಳು ಆಸ್ತಿ ಕಟ್ಕೊಂಡು ನಮ್ಗೇನಾಗಬೇಕು? ನನ್ನ ಮಗನ ಯಾಕೆ ಹೊತ್ಕೊಂಡೋದೆ ಅಂತ ಕೇಳ್ತಾ ಇರೋದು ಅಷ್ಟೇ. ಏನಿಯಾ ಅದೊಂದು ಕುತ್ರ ಕೊಡೋದು ಬಿಟ್ಬಿಟ್ಟು ಇಲ್ದಿರ ನಾಟಕ ಎಲ್ಲ ಮಾಡ್ತಾವಳೆ. ಏಯ್ ಏನೇ ನಾವೇನು ನಿನ್ನ ಆಸ್ತಿ ಬರ್ಕೊಡು ಅಂತ ಕೇಳಿದ್ವೇನೆ? ಇದ್ಯಾಕೆ ಹಿಂಗ್ ನಾಟಕ ಮಾಡ್ತಾ ಇದೀಯಾ? ನನ್ನ ಮಗನ ಯಾಕೆ ಹೊತ್ಕೊಂಡೋದೆ ಅಂತ ಮಾತ್ರ ನಿನ್ನ ಕೇಳ್ತಾ ಇವ್ನಿ. ರೀ ನೋಡ್ರಿ ನೋಡ್ರಿ, ಅಯ್ಯೋ ನೋಡ್ರಿ ನನಗೆ ಹೆಂಗ್ ಕಾಟ ಕೊಡ್ತಾವ ನಿಮ್ಮ ಮನೆಯೆಲ್ಲ ಸೇರ್ಕೊಂಡು ಅಂತ ಹೇಳ್ಬಿಟ್ಟು ನೋಡ್ರಿ ಒಂದ್ ಕಿತ ನೋಡ್ರಿ. ನನ್ಗಂತೂ ಸಾಕಾಗೋಯ್ತೆ. ಮಗನ ನಾನು ಸಾಯಿಸ್ಬಿಟ್ಟೇನ್ರಿ. ಕರ್ಕೊಂಬಂದಿದ್ದಕ್ಕೆ ನನ್ನೇ ನಿನಗೆ ಬ್ಲಾಕ್ ಮೇಲ್ ಮಾಡ್ತಾವ್ರೆ. ನೀನು ಹಂಗ್ ಮಾಡ್ತೀನಿ, ನೀನು ಹಿಂಗ್ ಮಾಡ್ತೀನಿ, ನೀನು ಸಾಯಿಸ್ಬಿಡ್ತೀನಿ ಏನೇನೋ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾವ್ರಿ, ನನಗೆ ಬ್ಲಾಕ್ ಮೇಲ್ ಮಾಡ್ತಾವ್ರೆ. ನೀವೇ ನನ್ನ ಕಾಪಾಡಬೇಕು. ಇವನ್ ಮುಚ್ಚಿಡ್ಕೊಂಡು ಊರೆಲ್ಲ ಓಡಾಡಿಸ್ಬಿಟ್ಟಾರಿ, ಕತ್ತರಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಹಿಂಗ್ ಪರ್ಕೆನ ಹೊಡೆದು ಅವಮಾನ ಮಾಡ್ತಾವ್ರೆ. ಏನ್ಲಾ ನನ್ ತೊಂಗಿ ಗಂಡ ಅಂತ ಸುಮ್ಕೆ ಇದ್ರೆ ನನ್ ಗಂಡ್ರು ನೀನು ಮುಚ್ಚ ತಕೊಂಡು ಓಡಾಡಿಸ್ತೀಯಲ್ಲ? ನನಗೇನು ಮುಚ್ಚಿಡ್ಕೊಳಕ್ ಬರಕಿಲ್ಲ ಅನ್ಕೊಂಡ ಕತ್ತರಿಸ್ಬಿಡ್ತೀನಿ. ಇನ್ನೂ ಏನ್ ಅನ್ಕೋಬಿಟ್ಟಿದ್ಯಾ? ಮಗ ನೀನು ತಂದ್ಬಿಟ್ಟು ನಿನ್ ಮಗನ್ ನಿನ್ನ ಹತ್ರ ಬಿಟ್ಟೆ ತಾನೆ? ಅದಕ್ಕೆ ಯಾಕೆ ಹಿಂಗ್ ನಾಟ್ಕಾಡ್ತೀಯಾ? ಅವ್ಳಿಗೆ ಏನೋ ತಲೆ ಕೆಟ್ಟಿತ್ತು, ಯಾರೋ ಏನೋ ಎತ್ಲಿಕ್ಕವ್ರೆ, ಅದಕ್ಕೆ ನನಗೆ ತಗೊಂಡೋಗೋಳು ಮಗನ. ಆಮೇಕಿಂದ ಪಾಪ ಕೊಡು ಅಂದಿದ ತಕ್ಷಣ ಕೊಟ್ಲು ತಾನೆ ಮಗನ. ಮತ್ತೆ ಯಾಕೆ ಹಿಂಗ್ ನಾಟಕ ಮಾಡ್ತಿದ್ಯಾ ನೀನು? ಆಸ್ತಿ ಬರ್ಕೊಡ್ಬೇಕಾ ನಿಮ್ಗೆ? ಓಹೋ ಪರವಾಗಿಲ್ಲ. ನೀವೂನುವೆ ಆಸ್ತಿ ಅವಳ ಆಸ್ತಿ ಕೇಳಕ್ ನೀವ್ ಯಾರು? ಇದೇನಮ್ಮ ನಿನ್ಗನ ಬುದ್ಧಿ ಬೇಡವೆ? ಪರ್ಕೆ ತಕೊಂಡು ಹೊಡಿಯೋಕಿನ ಮುಂಚೆ ಯಾರು ತಪ್ಪು ಯಾರು ತಪ್ಪಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬೇಕು ನೀವು. ಶಾರದೆ ಏನ್ ಮಾಡೋಳೆ ಅಂತ ಹೇಳ್ಬಿಟ್ಟು ನೀವು ಹಿಂಗೆ ಇದು ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಯ್ತಿಲ್ಲ. ಲೇ ಮಗ, ಇದೇನ್ಲ ನಿನ್ ತಂಗಿ ಮಗನ ಸಾಯ್ಸ ಕೊತ್ಕೊಂಡು ಹೋಗೋಳೆ ಅಂತ ಗೊತ್ತಿದ್ರು ಇದೇನ್ಲ ಹಿಂಗ್ ನಾಟಕ ಮಾಡ್ತಾ ಇದೀಯಾ? ಎಂಡ್ರ ಪರವಾಗಿ ಮಾತಾಡ್ತಿದ್ಯಾ ನೀನು? ಇವಳೇ ಸರಿ ಏನಾಗ ಮಾತಾಡು. ನಾಳೆಗೆ ನಿನ್ನೂ ಸೇರಿ ಬೀದಿಗೆ ತಂದ್ಬಿಡ್ತಾಳೆ ಇವಳು. ಮೊದ್ಲೇ ನಿನಗೆ ಸರಿ ಇಲ್ಲ ಈ ಬಿತ್ರಿ. ಇವಳು ನಿನ್ನೂ ಬೀದಿಗೆ ಏನಿಯ ತರೋದು. ಈಗಲಿಂದ ಅಡ್ಕೋಕ್ ಇಕ್ಕಂಡಂಗೆ ಇವಳನ್ನ, ಇಲ್ಲಾಂದ್ರೆ ನಿನ್ನ ಅಡ್ಕೋಕ್ ತಗೊಂಡ್ಬಂದ್ಬಿಡ್ತಾಳೆ ಅಷ್ಟೇ ಏನಿಯ. ನೋಡ್ರಿ ಹೆಂಗ್ ನಾಟಕ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ರಿ. ನೋಡ್ರಿ ಇದೇ ಸಿಕ್ಕಿ ಚಾನ್ಸು, ಎಸ್ಕೇಪ್ ಆಗ್ಬಿಡ್ಬೇಕು. ಲೇ ಮನೆಯಳಿ ಸಾಕ್ ಮಾಡೆ ನಾಟಕನ, ಸಾಕ್ ಮಾಡೆ. ಎಷ್ಟು ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತೀಯಲೇ? ಎಷ್ಟು ಅಂತ ನಾಟಕ ಮಾಡ್ತೀಯಾ? ನಾನು ಹಾಕಿದ್ದಾಯ್ತು ಹಿಂಗೆ ದೊರುಮ್ದೇಟಾಗಿ ನನ್ನ ಮಗಳನ್ನ ಕರ್ದೆ ಅಂತಂದ್ರೆ ನನ್ನ ಮಗಳಿಗೆ ಇನ್ನೂ ವಿಷಯ ಮುಟ್ಸಿಲ್ಲ. ಪಾಪ ಬಾಣ್ತಿ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ರೂಮ್ ಒಳಗಡೆನೆ ಬಿಟ್ಟು ಬಾಕ್ಲಾಕೊಂಡು ಬಂದೀವ್ನಿ. ನಿನ್ನ ವಿಷಯ ಏನಾರ ನನ್ನ ಮಗಳಿಗೆ ಹೇಳಿದ್ನೋ ಮೆಟ್ಟು ತಕೊಂಡು ನಿನ್ಗೆ ಹೊರೆ ಬಡ್ದು ಬಿಡ್ತಾಳೆ ನಿನ್ಗಂತೂ. ನೀ ನಾಟಕ ಮಾಡ್ತಿದ್ಯೇನೆ? ಏನ್ಲ ಥೂ, ನೀನು ನನ್ನ ಮಗನದೇ ಮರ್ಸ್ಕೊಬಿಟ್ಟಿದ್ದೀನಿ ಬಿಡ್ಲೋ. ನನ್ನ ಮಗನೇ ಅಲ್ಲ, ಯಾವಾಗ ನೀನು ಶಾರದಿನ ಕಟ್ಕೊಂಡು 3 ಬುಟ್ಟ ಆಟ ನೀನು ಶುರು ಮಾಡ್ಕೊಂಡು ಅವಾಗೇನಿಯ ಮರ್ಸ್ಕೊಬಿಟ್ಟೆ. ನೀನು ನನ್ನ ಮಗ ಅನ್ನೋದನ್ನ ಅವಾಗೇನಿಯ ಮರ್ಸ್ಕೊಬಿಟ್ಟೆ. ಹೋಗ್ಲಾ ಒಂದಿನ ಇವಳು ಕೊಡ್ತಾಳೆ ಹಿಂಗೆ ತಿರುಪ್ತಿ ಚೊಂಬ ಕೈಯಾಗ ಹಿಡ್ಕೊಂಡು ಊರೂರು ಓಡಾಡು. ಅವಾಗ ಗೊತ್ತಾಯ್ತದ ನಿನಗೆ ಇವಳೇನು ಅಂತ. ನಿನ್ಗೆ ಏನಾರು ಒಂದಿಷ್ಟನ ಗೊತ್ತೇನ್ಲ? ಇವಳು ಎಂತ ಕಂತ್ರಿ, ಇವಳು ಎಂತ ಬಿತ್ರಿ ಅಂತ ಹೇಳ್ಬಿಟ್ಟು ಯಾವ್ದಾದ್ರಿಗೆ ಇವಾಗ ನಾಗರಾವ್ ಹೇಳ್ತಲೆ ನಾಗರಾವ್ ಥರ ನಾಟಕ ಆಡ್ಬಿಟ್ಟಲ್ಲ. ನಾನು ಕಂಡ್ಬಿಟ್ಟೆ ಬಿಡು. ಇವಳಿನ ಜೊತೆ ಸಂಸಾರ ಮಾಡ್ದಂಗೆನೇನಿಯ ಇವಳು ಬಿತ್ರಿಗೋಸ್ಕರ ಆ ಮಮ್ತಿನ್ ಬಿಟ್ಟಲ್ಲ ಬಂಗಾರದಂಗೆ ಎಂಡ್ರಿದ್ಲು. ಏನೋ ಒಸಿ ತಪ್ಪು ಮಾಡಿದ್ರು ಹೆಂಗೋ ಒಂದು 4 ಬಾರ್ಸಿದ್ರೆ ಸಲ್ಸ್ಕೊಂಡು ಹೋಗೋಳು. ಅಂತೋಳನ್ನ ಬಿಟ್ಬಿಟ್ಟು ನೀನು ಈ ಶಾರದಿಂದ ಹೋಗಿ ಸೊರಿಯಾಗಿ ಮಾಡ್ಕೊಂಡಿದ್ಯಾ ಬಿಡು. ನೀನೇನಿಯಾ ಬಾವಾ ನನ್ನ ಮಾತು ಕೇಳಿ, ನಂಗೆ ಎಲ್ಲ ವಿಷಯನೂ ಗೊತ್ತಾಗೈತೆ. ಈ ಶಾರದಿ ಸರಿ ಇಲ್ಲ. ಸುಮ್ಕೇನಿಯ ಇವಳು ಪಾಡೋಗಿ ಬಿಟ್ಬಿಟ್ಟು ನಿಮ್ಮ ಪಾಡೋಗಿ ನೀವು ಹೋಗ್ಬಿಟ್ಟು ಆ ಮಮ್ತಿ ಜೊತೆ ನೀನು ಸಂಸಾರ ಮಾಡ್ಕೊಂಡಿರಿ. ಪೊದ್ದಿ ಸಾಕ್ ಮುಚ್ಚೆ ಬಾಯಿನ. ಸಾಕ್ ಮುಚ್ಚು ಬಾಯಿನ. ಕಂಡಿವ್ನಿ ನೀನು ನಿನ್ ಗಂಡ ಸಂದಾಕಿದ್ರಲ್ಲ, ಅದು ಕಂಡೋರ್ ಗಂಡ ಏನ್ರು ತೊಂದಾಕತ್ ನೋಡ್ತಿದ್ಯೇನೆ? ನೀ ಸುಮ್ಮನಿದ್ರೆ ಸರಿ. ದೆವ್ವ ಹೇಳ್ತು ಅಂತಂದ್ರೆ ಹೇಳಕ್ಕೂ ಆಗಲ್ಲ, ಏನೂ ಆಗಲ್ಲ. ಈಗ ದೆವ್ವ ಹೇಳ್ತು ಅಂತ ಹೇಳ್ಬಿಟ್ಟು ಹೆಂಗೆ ಹೇಳಿ ನಾನು? ಇವಳು ಸಾವುಕಾರರು ಏನೋ ಲವ್ವಿ ಡವ್ವಿ ಮಾಡ್ತಾವ್ರೆ, ಅದು ಗೊತ್ತಿದ್ರು ಹೇಳಕ್ಕಾಯ್ತಿಲ್ಲ. ನಾನು ಒಂದು ಕ್ಷಣ ಈ ಮನೆಗೆ ಇರಕ್ಕಿಲ್ಲ. ಶಾರದಾ ನಿಂತ್ಕಳೆ ಶಾರದಾ. ನೋಡ್ದವಳು ಹೆಂಗ್ ಹೊಂಟೋಗ್ಬಿಟ್ಲು ಅಂತ ಹೇಳ್ಬಿಟ್ಟು ಈಗ ನಿಮ್ಗೆ ಸಮಾಧಾನ ಆಯ್ತಾ? ಅವಳು ಹೋಗಿದ್ದು ಅವಳು ಬಂಡವಾಳ ಬೊಯ್ಲಾಯ್ತದೆ ಅಂತ ಹೇಳ್ಬಿಟ್ಟು ಬ್ಯಾರೆದಕ್ಕೆ ಏನು ಓಡೋಗ್ಲಿಲ್ಲ. ಓಸಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೂ ಸಂದ ನನಗೂ ಸಂದ. ಅದೇನು ಅಂತ ಹೇಳ್ಬಿಟ್ಟು ಇದು ಮಾಡ್ತಿರೋ ನೀವಂತೂ ಮುಚ್ಚ ತಕೊಂಡು ಕತ್ತರಿಸದೇನೆ ನೀ ಅವಳನ್ನಂತೂ ಬಿಡಾಕಿಲ್ಲ ನಾನು. ಮುಚ್ಚಲ ಬಾಯಿನ. ನೀನೇನ್ ಸಾಚ ಅಂತ ಹೇಳ್ತಿದ್ಯಲ್ಲ, ನೀನ್ ಎಂತನು ಎಷ್ಟು ಆಟ ಆಡಿದೆ ಅಂತ ನನಗೇನು ಗೊತ್ತಿಲ್ವೇನ್ಲ? ಮುಚ್ಚಲ ಬಾಯಿನ. ಏನ್ ದೊಡ್ಡ ಸಾಚ ನಂಗೆ ಮಾತಾಡ್ತಾನೆ ನೋಡೋ. ಎಳೆ ಮಗ ಇರ ಮನೆ, ಸುಮ್ನೆ ಒಯ್ತಾ ಇರ್ಬೇಕು ನೀನ್ ಇಲ್ಲಿಂದ. ನಾನೇ ಇಲ್ಲಿ ಕುಂತ್ಕೊಂಡೇನು ಟಿಕಾಣಿ ಉಡಾಕಿಲ್ಲ ಹೇಳು. ಓಹೋ ಏನ್ ಇವ್ರು ತೊಂದರೆನೇ ಇರೋದು. ಶಾರದಿದ್ನು ಮನೆ ಐತೆ, ಶಾರದಿ ಮನೆಗೆ ನೀವು ಹೋಗಿ ನಾವು ಸಂಸಾರ ಮಾಡೋದು ನಮಗೆ ಸಂದ ಗೊತ್ತಾಯ್ತು ಬಿಡು. ನಾವು ಅಲ್ಲಿಗೆ ನಿನಗೆ ಹೋಯ್ತೀವಿ. ಹೋಗಪ್ಪ ತೊಲಗು, ನಮಗೂ ಸಮಾಧಾನ ಆಯ್ತು. ತೊಲಗೋಗಿ ನೋಡ್ಲಾ, ನಾನು ಮನೆಗೆ ನೀ ಇರ್ತೀನಲ್ಲ ಒಳಿ ಅಂದ್ರೆ ಅವಳನ್ನ ಎಡಗಾಲ ಹೆಜ್ಜೆ ನನ್ ಕಿತ ಮನೆಗೆ ಇಕ್ಸಕ್ಕಿಲ್ಲ. ನೀನ್ ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು. ಅತ್ತೆ ಅವಳು ಬಂದ್ಲು ಅಂದ್ರೆ ನನ್ನ ಕೈಯಾಗ ಸತ್ಲು ಅಂತಾನೆ ನೀ ಬುಡಿ ಅರ್ಥ. ಅಯ್ಯೋ ಈ ಕಣ್ಣಿಂದ ಇನ್ನೂ ಏನೇನು ನೋಡಬೇಕು.